ಕೋಟಿಗೆ ಸಿಎಂ ಹುದ್ದೆ ಬಿಕರಿಯಾಗಿದೆಯಾ ಈ ನಾಡನ್ನ ಆಳುವಂತಹ ಸ್ಥಾನ? ಈ ಹುದ್ದೆಯನ್ನೇರಲು ಯಾರು ಅಷ್ಟೊಂದು ಕೋಟಿಯ ಡೀಲ್ಗಿಳಿದಿದ್ದು? ರಾಜ್ಯದಲ್ಲಿ ಮತ್ತೊಂದು ಬಾರಿ ಆಪರೇಷನ್ ನಡೆದೇ ಬಿಡುತ್ತಾ? ಯತ್ನಾಳ್ ಹೇಳಿಕೆಯ ಹಿಂದಿನ ಸತ್ಯವೇನು? ಯತ್ನಾಳ್ ಇದೊಂದು ಹೇಳಿಕೆಯ ಮೂಲಕ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ? 1000 crores ಯಾಕಂದ್ರೆ ಕಾಂಗ್ರೆಸ್ ಓಡೋದು ತಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ಭ್ರಷ್ಟ ವ್ಯವಸ್ಥೆಯಿಂದ 17 ಮಂದಿ ಬಂದ ಮ್ಯಾಗನೇ ಬಿಜೆಪಿ ಪರಿಸ್ಥಿತಿ ಹಿಂಗಾಗಿದೆ. $1,200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. 1000 ಕೋಟಿ ಎಲ್ಲಿಟ್ಟವ್ರೆ ಅಂತ ತನಿಖೆ ಆಗ್ಬೇಕಾಗುತ್ತೆ. ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಿಸಕ್ಕೆ ಇಟ್ಕೊಂಡಿರೋದು ನಮ್ಮ. ಸಾವಿರ ಕೋಟಿ ಇದ್ರೆ ಯಾರು ಬೇಕಾದ್ರೂ ಸಿಎಂ ಆಗಬಹುದಾ? 1000 ಕೋಟಿಗೆ ಇಡೀ ಸರ್ಕಾರವನ್ನೇ ಬೀಳಿಸಬಹುದಾ ಅಥವಾ ರಚಿಸಬಹುದಾ? ಅಷ್ಟೊಂದು ಹಣ ಇದ್ರೆ ಸಿಎಂ ಪಟ್ಟ ಕೊಡೋದ್ಯಾರು? ಹಾಗೆ ಸಿಎಂ ಆಗೋ ಪ್ಲಾನ್ ಹೇಗೆ? ಆ 1000 ಕೋಟಿಯನ್ನ ಯಾರಿಗೆ ಕೊಡಬೇಕು? ಎಷ್ಟೋ ಮಂದಿ ಆಗ್ಬೇಕಾದ 1000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಎಷ್ಟೋ ಮಂದಿ ಆಗ್ಬೇಕಾದ 1000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಓಡೋದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೋ ಹೇಳಿಕೆ ಕೊಡ್ಲಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ ಒಂದು 1000 crores. ಇಂಥದ್ದೊಂದು ಪ್ರಶ್ನೆ ಈಗ ರಾಜ್ಯದ ಜನರನ್ನ ಕಾಡುತ್ತಿದೆ. ಹಾಗೆ 1000 ಕೋಟಿಗೆ ಸಿಎಂ ಗಾದಿಯ ಕನಸು ಬಿತ್ತಿದವರು ಅದೇ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ ವಿಜಯಪುರದ ಬಿಜೆಪಿ ಶಾಸಕ ಬಸವರಾಜ ಪಾಟೀಲ್ ಯತ್ನಾಳ್. ದಾವಣಗೆರೆಯಲ್ಲಿ ಭಾನುವಾರ ಅವರಾಡಿದ ಮಾತು ರಾಜ್ಯವಲ್ಲದೆ ದೇಶಾದ್ಯಂತ ಚರ್ಚೆಗೀಡಾಗಿದೆ. ಅಷ್ಟಕ್ಕೂ ಯತ್ನಾಳ್ ಅವರಂದಂತೆ 1000 ಕೋಟಿ ರೆಡಿ ಇಟ್ಕೊಂಡು ಸಿಎಂ ಆಗಲು ಹೊರಟಿದ್ಯಾರು? ಈಶ್ವರಪ್ಪರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರಿ ಮೊನ್ನೆ. ಏನು ತಪ್ಪೇನ್ರಿ? ಎಲ್ಲರಿಗೂ ಆಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ಯಾರು ಹಣೆ ಬಾರ್ನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಾದ 1000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಎಷ್ಟೋ ಮಂದಿ ಆಗ್ಬೇಕಾದ 1000 ಕೋಟಿ ರೂಪಾಯಿ ತಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಓಡೋದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೋ ಹೇಳಿಕೆ ಕೊಡ್ಲಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ ಒಂದು 1000 crores. ರಾಜ್ಯದಲ್ಲಿ ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇತ್ತ ವಿಪಕ್ಷಗಳು ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ಈ ಮಧ್ಯೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೆಲವರು ಸಿಎಂ ಆಗಲು 1000 ಕೋಟಿ ಹಣ ಇಟ್ಕೊಂಡು ಕಾಯುತ್ತಿದ್ದಾರೆ, ಇದರಲ್ಲಿ ಕಾಂಗ್ರೆಸ್ನವರೂ ಇದ್ದಾರೆ, ಬೇರೆ ಪಕ್ಷದವರೂ ಇದ್ದಾರೆ ಎಂದು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ ತಾವು ಸಿಎಂ ಆಗಲು ಬಿಜೆಪಿ ನಾಯಕರೊಬ್ಬರು 1000 ಕೋಟಿ ರೂಪಾಯಿಗಳನ್ನ ಸಿದ್ಧ ಮಾಡಿಟ್ಟುಕೊಂಡಿದ್ದಾರೆ ಎಂದು ಭಾನುವಾರ ಯತ್ನಾಳ್ ಹೇಳಿದ್ರು. ಆದ್ರೆ ಆ ಹೇಳಿಕೆ ವೈರಲ್ ಆಗ್ತಲೇ ಯತ್ನಾಳ್ ತಮ್ಮ ಹೇಳಿಕೆಯಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರು. ಬಿಜೆಪಿ ನಾಯಕರು ಅಂತಲ್ಲ, ಮಹಾನ್ ನಾಯಕರೊಬ್ಬರು ರಾಜ್ಯದ ಮುಖ್ಯಮಂತ್ರಿ ಆಗಲು 1000 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಎಂದಿದ್ದಾರೆ. ನಾ ಹೇಳ್ದಲ್ರಿ, ಎಷ್ಟು ಕಾಂಗ್ರೆಸ್ನಾಗ ಅದಾರ, ಎಲ್ಲದ್ರಾಗ ಹೋದಾರ. ಯಾರದಾರು ನೀವೇ ಅಂದಾಜು ಮಾಡಿ ಒಂದು ಅರ್ಧ ತಾಸದ ಪ್ರೋಗ್ರಾಮ್ ಮಾಡಬಹುದು. ಇದೇ ಯತ್ನಾಳ್ ಕೆಲ ತಿಂಗಳ ಹಿಂದೆ ಇದೇ ಮಾದರಿಯ ಹೇಳಿಕೆ ನೀಡಿ ಸುದ್ದಿಯಾಗಿದ್ರು. ಆಗ ಅವರು ಸಿಎಂ ಪೋಸ್ಟ್ ಬೇಕು ಅಂದ್ರೆ ಬಿಜೆಪಿ ಹೈಕಮಾಂಡ್ಗೆ 2,000 ಕೋಟಿ ರೂಪಾಯಿ ನೀಡಬೇಕು ಎಂದು ಹೇಳಿಕೆ ನೀಡಿದ್ರು. ಅದು ಬಿಜೆಪಿಗೆ ಭಾರಿ ಮುಜುಗರ ತಂದಿತ್ತು. ಆಗಾಗ ಯಡಿಯೂರಪ್ಪ ಹಾಗೂ ಅವರ ಪುತ್ರರ ವಿರುದ್ಧವೂ ವಾಗ್ದಾಳಿ ನಡೆಸುತ್ತಿದ್ದು ಬಿಜೆಪಿಗೆ ಮತ್ತಷ್ಟು ಮುಖಭಂಗ ಉಂಟಾಗುವಂತೆ ಮಾಡಿದ್ರು. ಈಗ ದಾವಣಗೆರೆಯಲ್ಲಿ ಸೆಪ್ಟೆಂಬರ್ 29ರಂದು ನೀಡಿರುವ ಹೇಳಿಕೆಯಿಂದ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಮತ್ತೊಂದು ಮುಜುಗರವಾಗಿದೆ. ಅದರ ಜೊತೆ ಕಾಂಗ್ರೆಸ್ನಲ್ಲೂ ಭಾರೀ ಸಂಚಲನ ಉಂಟು ಮಾಡಿದೆ. $1,000 crores
ಯಾಕಂದ್ರೆ ಕಾಂಗ್ರೆಸ್ ಓಡೋದು ತಗೊಳಕ್ಕೆ ನಮ್ದು ಯಾರ್ದು ಒಪ್ಪಿಗಿಲ್ಲ. ಭ್ರಷ್ಟ ವ್ಯವಸ್ಥೆಯಿಂದ ಆ 17 ಮಂದಿ ಬಂದ ಮ್ಯಾಗನೇ BJP ಪರಿಸ್ಥಿತಿ ಹಿಂಗಾಗಿದೆ. 1200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. 1000 ಕೋಟಿ ಎಲ್ಲಿಟ್ಟರು ಅಂತ ತನಿಖೆ ಆಗ್ಬೇಕಾಗುತ್ತೆ. ಯತ್ನಾಳ್ ಅವರು ಬಿಜೆಪಿ ಅವರು ಇಟ್ಕೊಂಡಿದ್ದಾರೆ ಅಂತಂದ್ರೆ ಅವ್ರನ್ನ ಬೊಗಳಿಸಕ್ಕೆ ಇಟ್ಕೊಂಡಿರೋದು ನಮ್ಮಲ್ಲಿ ಕೆಲವರು ದುಡ್ಡಿರೋರಿಗೆ ಕುದುರೆ ವ್ಯಾಪಾರದ ಆಸೆ ಇರಬಹುದು, ಬಹಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಅವರ ಬಳಿ ಇರಬಹುದು. ಯಾಕಂದ್ರೆ ಕೌಂಟಿಂಗ್ ಮಷಿನ್ ಸಿಕ್ಕಿದ್ದು ನಿಮ್ಗೆ ಗೊತ್ತಿದೆ. ಕುದುರೆ ವ್ಯಾಪಾರಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ಸರ್ಕಾರ ವಿಸರ್ಜನೆಯಾದ ನಂತರ ಈ ರಾಜ್ಯದಲ್ಲಿ ಚುನಾವಣೆ ನಡೆದು ಪೂರ್ಣ ಬಹುಮತ ಪಡೆದು ಅಧಿಕಾರಕ್ಕೆ ಬರುತ್ತೇವೆ ಅಂತ ಹೇಳಿದ್ರು ಯತ್ನಾಳ್. ಅವ್ರು ಹೇಳ್ತಾರ ಈ ಫ್ರೀ ಇದರಿಂದ ಜನ ಏನೋ ಹೆಚ್ಚು ಇದು ಆಗ್ತಾ ಇದೆ, ಆದರೆ ಭಾಳ ಹೆವಿ ಲಾಸ್ ಆಗ್ತಾ ಇದೆ ಅಂತ ಅವರೇ ರಿಪೋರ್ಟ್ ಹಾಕ್ಯಾರ. ಈ ರೀತಿ ದ್ವಂದ್ವ ನಿಲುವಿನಿಂದ ಏನಾಗಿದೆ ಅಂದರೆ ಇಂಥ ವ್ಯವಸ್ಥೆ ಒಳಗೆ ನಾವು ಆಗಲೇ ನಮ್ಮ ಪಕ್ಷದ ಹೈಕಮಾಂಡು ಯಾವುದೇ ಪರಿಸ್ಥಿತಿಯಲ್ಲಿ ಆಪರೇಷನ್ ಮಾಡೋದಾಗಲಿ ಅವ್ರು ಖರೀದಿ ಮಾಡಿ ಯಾರೋ ಮಾಡ್ಬೇಕ ಅಂತಿರ್ಬೋದು, ಅವ್ರ ಬಳಿ ದುಡ್ಡು ಇರ್ಬೋದು, ಭಾಳಷ್ಟು ಭ್ರಷ್ಟಾಚಾರ ಮಾಡಿದ ಹಣ ಇರ್ಬೋದು. ಯಾಕಂದ್ರೆ ಕೌಂಟಿಂಗ್ ಮಷೀನೇ ಸಿಕ್ಕಿದ್ದು ಎಂದೇ ಎಲ್ಲ ನೀವು ತಮಗೆಲ್ಲ ನೆನಪು ಮಾಡ್ಕೊರಿ. ಅದಕ್ಕೆ ನಮ್ಮ ಹೈಕಮಾಂಡ್ ಒಪ್ಪೋದಿಲ್ಲ. ನಾವು ನೇರವಾಗಿ ಈ ಸರ್ಕಾರ ವಿಸರ್ಜನೆ ಆಗಲಿ, ರಾಜ್ಯದಲ್ಲಿ ಚುನಾವಣೆ ಆಗಲಿ, BJP ಪೂರ್ಣ ಬಹುಮತ ಬರ್ತದೆ. ಏನು ಹೇಳಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಭಾನುವಾರ ದಾವಣಗೆರೆಯಲ್ಲಿ ಮಾತನಾಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವನ್ನ ಪತನಗೊಳಿಸಲು ಷಡ್ಯಂತ್ರ ನಡೆಯುತ್ತಿದೆ. ಅದಕ್ಕಾಗಿ 1200 ಕೋಟಿ ರೂಪಾಯಿ ರೆಡಿ ಮಾಡಿ ಇಡಲಾಗಿದೆ. ಈ ಷಡ್ಯಂತ್ರದ ಭಾಗವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ನಾಯಕರು ಇದ್ದಾರೆ. ಬಿಜೆಪಿ ಹೈಕಮಾಂಡ್ಗೆ ಆಸಕ್ತಿ ಇಲ್ಲದಿದ್ರು ಬಿಜೆಪಿಯೊಳಗಿನ ಕೆಲವು ಮಂದಿ ಆಪರೇಷನ್ ಕಮಲದ ಬಗ್ಗೆ ಯೋಚಿಸುತ್ತಿದ್ದಾರೆ. ಈ ಸಂಚಿನ ಬಗ್ಗೆ ನನಗೆ ಮಾಹಿತಿ ಇದೆ, ಆದರೆ ನಾವು ಅದಕ್ಕೆ ಆಸ್ಪದ ನೀಡುವುದಿಲ್ಲ ಎಂದಿದ್ರು. ಆಪರೇಷನ್ಗೆ ಹಣ ಇಟ್ಕೊಂಡು ಕಾಯ್ತಿದ್ದಾರೆ. ಈಶ್ವರಪ್ಪರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರಿ ಮೊನ್ನೆ. ಏನು ತಪ್ಪೇನ್ರಿ, ಎಲ್ಲರಿಗೂ ಆಗ್ಬೇಕು ಅನ್ನೋದು ಇದ್ದೇ ಇರ್ತದೆ. ಯಾರು ಹಣೆ ಬರ್ನಾಗ ಇರ್ತದೆ ಆಗ್ತಾರೆ. ಎಷ್ಟೋ ಮಂದಿ ಆಗ್ಬೇಕಾದ್ರೆ 1000 ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಎಷ್ಟೋ ಮಂದಿ ಆಗ್ಬೇಕಾದ್ರೆ 1000 ಕೋಟಿ ರೂಪಾಯಿ ತೊಗೊಂಡಿಗೆ ರಿಸರ್ವ್ ಮಾಡಿಟ್ಟಾರ. ಕಾಂಗ್ರೆಸ್ ಓಡೋದು ನಾ ಮುಖ್ಯಮಂತ್ರಿ ಆಗ್ಬೇಕತ್ತ. ಡಿಸೆಂಬರ್ದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಕರ್ನಾಟಕ ಏನೋ ಹೇಳಿಕೆ ಕೊಡ್ಲಕತ್ತಾರಲ್ಲ, ಅದಕ್ಕೆ ಅವರು ರಿಸರ್ವ್ 1000 crores. ಯತ್ನಾಳ್ ಪ್ರಕಾರ ಸದ್ಯದಲ್ಲೇ ರಾಜ್ಯದಲ್ಲಿ ಮತ್ತೊಂದು ಆಪರೇಷನ್ ನಡೆಯಲಿದೆ. ಆದ್ರೆ ಈ ಸಾರಿ ಆಪರೇಷನ್ ನಡೆಸೋದು ಯಾರೆನ್ನೋದೇ ನಿಗೂಢ. ಯತ್ನಾಳ್ ಪ್ರಕಾರ ಬಿಜೆಪಿಗೆ ಸದ್ಯಕ್ಕೆ ಆಪರೇಷನ್ನಲ್ಲಿ ಆಸಕ್ತಿ ಇಲ್ಲ, ಆದ್ರೆ ಕಾಂಗ್ರೆಸ್ನವರೇ ಈ ಸಲ ಒತ್ತಡ ಹೇರುತ್ತಿದ್ದಾರೆ. ಕೆಲವರು ಆಪರೇಷನ್ಗೆ ಹಣವನ್ನೂ ಇಟ್ಕೊಂಡು ಸಿಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದು ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಜೈಲು ಪಾಲಾಗಬಹುದು. ಸಿಎಂ ಜೈಲು ಪಾಲಾಗುವುದನ್ನೇ ಕೆಲವರು ಕಾಯ್ತಿದ್ದಾರೆ. ಕೈ ಶಾಸಕರಿಂದಲೇ ಸಿದ್ದು ವಿರುದ್ಧ ಪಿತೂರಿ. ಯತ್ನಾಳ್ ಅವರ ಪ್ರಕಾರ ಕಾಂಗ್ರೆಸ್ ಶಾಸಕರೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಒಂದೆಡೆ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ, ಗ್ಯಾರಂಟಿ ಹಣ ಮತ್ತು ಸಿಬ್ಬಂದಿ ವೇತನ ನೀಡಲು ಕಷ್ಟವಾಗುತ್ತಿದೆ. ಆದರೆ ಕಾಂಗ್ರೆಸ್ ಶಾಸಕರು ಸಿದ್ದರಾಮಯ್ಯ ಸರ್ಕಾರವನ್ನ ಬೀಳಿಸಲು ಹೆಚ್ಚು ಒಲವು ತೋರುತ್ತಿದ್ದಾರೆ. ಇದನ್ನು ಯಾರೂ ಬಹಿರಂಗವಾಗಿ ಹೇಳುತ್ತಿಲ್ಲ. ಮುಡಾ ಪ್ರಕರಣದಲ್ಲಿ ಕಾಂಗ್ರೆಸ್ ನಾಯಕರೇ ನಮಗೆ ದಾಖಲೆಗಳನ್ನು ನೀಡಿದ್ರು. ನಿಜಕ್ಕಾದ್ರೆ ಈ ಹೋರಾಟಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಎಂದಿದ್ದಾರೆ ಯತ್ನಾಳ್. 1200 ಕೋಟಿ ಇರೋರು ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ. ನಾನ್ ಸಿಎಂ ಆಗಬೇಕು ಎಂದು ಕೆಲವರು ತುದಿಗಾಲ ಮೇಲೆ ನಿಂತಿದ್ದಾರೆ. ಸಿದ್ದರಾಮಯ್ಯನವರಿಗೆ ನಾನು ಯಾವಾಗಲೂ ಒಳ್ಳೆ ಸಲಹೆಯನ್ನೇ ಕೊಟ್ಕೊಂಡು ಬಂದಿದ್ದೇನೆ. ರಾಜೀನಾಮೆ ಕೊಡಿ ಎಂದು ಸಲಹೆ ಕೊಟ್ಟಿದ್ದೇ ಎಂದಿದ್ದಾರೆ ಯತ್ನಾಳ್. ನೋಡ್ರಿ, ಇವತ್ತೇನಾಯ್ತು ಸಿದ್ದರಾಮಯ್ಯ ಪರಿಸ್ಥಿತಿ? ಹೈಕೋರ್ಟಿಗೆ ಹೋದ್ರು. ಹೋದವ್ರು ಯಾರು? ಹೈಕೋರ್ಟಿಗೆ ಅವರೇ. ಅದು ಹೋಗದೇ ಇದ್ರೂ ಇಟ್ಟೇ ಆಗ್ತಿತ್ತು, ಪ್ರಾಸಿಕ್ಯೂಷನ್ ಆಗ್ತಿತ್ತು, FIR ಆಗ್ತಿತ್ತು, ಹಾಗೆ ಆಗ್ತಿತ್ತು. ಮತ್ತು ಅದನ್ನು ತಾವೇ ತಮ್ಮ ತಲೆ ಮ್ಯಾಗ ಹಾಕೊಂಡ್ಬಿಟ್ರೆ ಕಲ್ಲು. ಈ ರಾಜೀನಾಮೆ ಕೊಡೋದೇ ಒಳ್ಳೇದಲ್ರಿ ಅವರ ಹಿತದೃಷ್ಟಿಯಿಂದ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ನಾನು ಒಳ್ಳೆ ಸಲಹೆನೇ ಕೊಟ್ಕೊತ ಬಂದೀನಿ. ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಅವ್ರು ಬೇರೆ ಬೇರೆ ಮಂದಿಗೆ ಮಾತು ಕೇಳ್ತಾರೆ. ನೋಡಿ, ಕೈ ಶಾಸಕರ ಮೇಲೇಕೆ ಯತ್ನಾಳ್ಗೆ ಗುಮಾನಿ? ಯತ್ನಾಳ್ ಅವರ ಈ ಹೇಳಿಕೆಯ ಹಿಂದೆಯ ನಿಜಕ್ಕೂ ತಥ್ಯವಿದೆಯಾ, ಅಥವಾ ಸುಮ್ಮನೆ ರಾಜಕಾರಣಕ್ಕಾಗಿ ಚಾಲ್ತಿಯಲ್ಲಿರಲು ಈ ರೀತಿ ಹೇಳಿಕೆ ನೀಡಿದ್ದಾರೆ? 1000 ಕೋಟಿ ರೆಡಿ ಇಟ್ಕೊಂಡು ಕಾಯ್ತಿದ್ದಾರೆಂದು ಹೇಳಿದ ಯತ್ನಾಳ್ ಕಾಂಗ್ರೆಸ್ನೊಳಗೆ ಇಂಥದ್ದೊಂದು ಷಡ್ಯಂತ್ರ ನಡೆಯುತ್ತಿದೆ ಅಂತ ಹೇಳುವುದಕ್ಕೂ ಕಾರಣಗಳನ್ನು ನೀಡಿದ್ದಾರೆ. ಹಾಗೆ ಯತ್ನಾಳ್ ಕೊಟ್ಟಿರೋ ಕಾರಣಗಳು ಹೀಗಿವೆ.
ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧದ ದಾಖಲೆಗಳನ್ನ ಬಿಜೆಪಿಯವರಿಗೆ ನೀಡಿದ್ದು ಕಾಂಗ್ರೆಸ್ ನಾಯಕರು. ಇಲ್ಲವಾದ್ರೆ ಸಿಎಂ ತವರು ಜಿಲ್ಲೆಯ ಡಿಸಿ ಕಚೇರಿಯಲ್ಲಿರೋ ದಾಖಲೆಗಳು ಅಷ್ಟು ಸುಲಭಕ್ಕೆ ವಿರೋಧಿಗಳಿಗೆ ಸಿಗೋದು ಹೇಗೆ? ಮುಡಾ ಹಗರಣದಲ್ಲಿ ಸಿಎಂ ಹೆಸರು ಕೇಳಿಬಂದ ತಕ್ಷಣ ಬಿಜೆಪಿ ಪಾದಯಾತ್ರೆ ನಡೆಸಿತು. ಯತ್ನಾಳ್ ಪ್ರಕಾರ ಆ ಪಾದಯಾತ್ರೆಗೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ. ಆ ಪಾದಯಾತ್ರೆಯನ್ನು ಮಾಡಿಸಿದವರು ಕೂಡ ಕಾಂಗ್ರೆಸ್ನವರೇ ಎಂದು ನೇರವಾಗಿ ಆರೋಪಿಸಿದ್ರು ಯತ್ನಾಳ್. ಎಲ್ಲ ಫೇಕ್ ರೀ. ನಿಮ್ಗೆ ಹೇಳ ಮೊದಲು ಸಿದ್ದರಾಮಯ್ಯನವ್ರದ್ದು ಈ ಮೂಡ ತೆಗೆದವ್ರು ಯಾರು? ಅವರೇ. ಮುಂದೆ ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ರೀಲ್ ಓಡಿಸ್ಲಾಕತ್ತೀರಿ ನೀವು ರಾಜ್ಯದಾಗ. ಮಲ್ಲಿಕಾರ್ಜುನ ಖರ್ಗೆ ಆಗೋ ಸಂಭವ ಅಂದ್ರಿ. ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು 5 ಎಕರೆ ಜಮೀನು ಅದು ಅವರೇ. ನಾ ಬಿ ಜೆ ಪಿಯವ್ರು ಏನೂ ಮಾಡಿಲ್ಲ. ಪಾಪ ಬಿ ಜೆ ಪಿಯವ್ರ ಪ್ರಯಾಸೇ ಮಾಡಿಲ್ಲ. ಅವ್ರು ತಂದು ಕೊಟ್ಟಾರ, ನಾವು ಹೇಳಿ ಇಟ್ಟೆ ಪಾದಯಾತ್ರೆ ಮಾಡಿಸೋರು ಅವರೇ. ಮತ್ತಿನ್ನ ಏನು ಮಾಡಬೇಕು? ಯತ್ನಾಳ್ ಹೇಳಿಕೆಯ ನಡುವೆಯೇ ಕಾಂಗ್ರೆಸ್ನಲ್ಲಿ ಕೆಲ ದಿಢೀರ್ ಬೆಳವಣಿಗೆಗಳು ನಡೆದವು. ಸೋಮವಾರ ಬೆಳಿಗ್ಗೆ ಡಿಸಿಎಂ ಡಿಕೆಶಿ ಮತ್ತು ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತ್ಯೇಕವಾಗಿ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಕಾಂಗ್ರೆಸ್ನೊಳಗೆ ಈ ರಹಸ್ಯ ಮಾತುಕತೆ ಭಾರೀ ಕುತೂಹಲ ಕೆರಳಿಸಿದೆ. ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ, ಡಿಕೆಶಿ ಪರಂ ಪ್ರತ್ಯೇಕ ಭೇಟಿ ಕುತೂಹಲ. ರಾಜ್ಯ ರಾಜಕೀಯದಲ್ಲಿ ನಡೆಯುತ್ತಿರೋ ಬೆಳವಣಿಗೆಗಳ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತ್ಯೇಕವಾಗಿ ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ಕುತೂಹಲಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣ, ಲೋಕಾಯುಕ್ತ ಎಸ್ಐಟಿ ಐಜಿಪಿ ವಿರುದ್ಧದ ಎಚ್ಡಿಕೆ ಆರೋಪ, ಮುನಿರತ್ನ ಪ್ರಕರಣ ಒಳಗೊಂಡು ರಾಜಕೀಯ ಪಾಳೆಯದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಮತ್ತು ಮಾತುಕತೆ ಕುತೂಹಲಕ್ಕೆ ಕಾರಣವಾಗಿದೆ. ಸೋಮವಾರ ಸದಾಶಿವನಗರದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗಮಿಸಿದ್ರು. ಬಳಿಕ ಉಭಯ ನಾಯಕರು ಪ್ರತ್ಯೇಕ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ರಾಜಕೀಯ ಮಾತುಕತೆ ನಡೆದಿಲ್ಲ ಎಂದು ಹೇಳುತ್ತಿದ್ದರೂ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಆಂತರಿಕ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ. ಇನ್ನು ಭೇಟಿ ವಿಚಾರವಾಗಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್, ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಚರ್ಚಿಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು. ನಾವು ಮಾತಾಡಿಕೊಳ್ಳದಿದ್ರೆ ಇನ್ಯಾರು ಮಾತಾಡಿಕೊಳ್ಬೇಕು? ನಮ್ಮ ಸಮಸ್ಯೆಗಳ ಬಗ್ಗೆ ನಾವೇ ಚರ್ಚೆ ಮಾಡಬೇಕು. ನಾನು ಮತ್ತು ಡಿಕೆ ಶಿವಕುಮಾರ್ ಅವರು ಹೊಸದಾಗಿ ಭೇಟಿಯಾಗುತ್ತಿದ್ದೇವೆಯೇ ಎಂದು ಪ್ರಶ್ನಿಸಿದ್ರು. ನಾನು ಅವರಿಗೆ ಹೇಳಿದ್ದೆ, ನಾನೇ ಬರ್ತೀನಿ, ನಮ್ದು ಎತ್ತಿನೊಳೆ ಯೋಜನೆ ವೇಗವಾಗಿ ಆಗ್ತಾ ಇಲ್ಲ, ಹಣ ಬಿಡುಗಡೆ ಆಗಬೇಕು. ಜೊತೆಗೆ ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ಕ್ಷೇತ್ರಕ್ಕೆ ಏನು ಇಂಪೌಂಡಿಂಗ್ ಮಾಡೋದಕ್ಕೆ 5,000 ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾನೇ ಬರ್ತೀನಿ ಮಾತಾಡೋಣ ಅಂದ್ರು. ಬಂದಿಂದೆ. ಅದೇನು ನಾವು ಭೇಟಿಯಾಗೋದೇನು ಹೊಸದಾಗ್ತೀವ? ನಿಷ್ಠುರವಾದಿ ಲೋಕವಿರೋಧಿ ಯತ್ನಾಳ್. ರಾಜ್ಯ ರಾಜಕಾರಣದಲ್ಲಿ ಇನ್ನು ಕೆಲ ದಿನಗಳಲ್ಲೇ ನಡೆಯಬಹುದಾದ ಸ್ಫೋಟಕ ಬೆಳವಣಿಗೆಯ ಬಗ್ಗೆ ಯತ್ನಾಳ್ ಮಾತನಾಡಿದ್ರು. ಆಪರೇಷನ್ ಕಮಲ, ಆಪರೇಷನ್ ಹಸ್ತಗಳು ರಾಜ್ಯದಲ್ಲಿ ಆಗಿ ಹೋಗಿವೆ. ಹಾಗಾಗಿಯೇ ಯತ್ನಾಳ್ರ ಈ ಹೇಳಿಕೆ ನಿಜವೇ ಇರಬಹುದೇನೋ ಎಂಬ ಗುಮಾನಿ ಹುಟ್ಟುಹಾಕಿದೆ. ಆದ್ರೆ ಯತ್ನಾಳ್ ಈ ರೀತಿಯಲ್ಲಿನ ಸ್ಫೋಟಕ ಹೇಳಿಕೆ ಕೊಡೋದ್ರಲ್ಲಿ ನಿಸ್ಸೀಮರು. ಗುಂಡು ಹೊಡೆದಂತೆ ಮಾತನಾಡುವ ಯತ್ನಾಳ್ ಶೈಲಿ ಲೋಕವಿಖ್ಯಾತವಾದುದು. ಯತ್ನಾಳ್ ಬಾಯಿಗೆ ಸಿಕ್ಕರೆ ಅವರು ಯಾರನ್ನೂ ಬಿಡಲೊಲ್ಲರು. ಸದ್ಯ ನರೇಂದ್ರ ಮೋದಿ, ಅಮಿತ್ ಶಾ ಅವರಿಗೆ ಕ್ಲಾಸ್ ತೆಗೆದುಕೊಂಡಿಲ್ಲ ಎನ್ನುವುದಷ್ಟೇ ಬಿಜೆಪಿಗರ ಪುಣ್ಯ. ಉಳಿದಂತೆ ಅವರು ಯಡಿಯೂರಪ್ಪ ಅವರಿಂದ ಹಿಡಿದು ರಾಜ್ಯ ಬಿಜೆಪಿಯ ಯಾವ ನಾಯಕರನ್ನೂ ಬಿಟ್ಟಿಲ್ಲ. ಏನಾದ್ರೂ ಒಂದು ವಿಚಾರದಲ್ಲಿ ಡಿಕ್ಕಿ ಹೊಡೆಯುವುದೇ ಯತ್ನಾಳ್ ಅವರ ವಿಶಿಷ್ಟ ಸ್ಟೈಲ್. ಆದ್ರೆ ಯತ್ನಾಳ್ಗೆ ಒಂದು ಲೆಕ್ಕದಲ್ಲಿ ಕಾಂಗ್ರೆಸ್ಗಿಂತಲೂ ಬಿಜೆಪಿಯೊಳಗಿರೋ ವಿರೋಧಿಗಳೇ ಹೆಚ್ಚು. ಯತ್ನಾಳ್ ಅವರನ್ನು ಕಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ ಅಂದಿದ್ದಾರೆ ಬಿಜೆಪಿ ನಾಯಕ ರೇಣುಕಾಚಾರ್ಯ. ಬಹಳಷ್ಟು ಜನ ಮ್ಯಾಚ್ ಫಿಕ್ಸಿಂಗ್ ಬೇರೆಯವ್ರ ಬಗ್ಗೆ ಮಾತಾಡ್ತಾರಲ್ಲ, ನನಗೆ ವಿಜಯಪುರದಿಂದ ಬಹಳಷ್ಟು ಜನ ಕರೆ ಮಾಡಿದ್ರು. ಕೋಟೆಕೆಂದು ಓಡಾಡೋರು ಇವರು ಮುಂದಿನ ಮುಖ್ಯಮಂತ್ರಿ ಅಂತೇಳಿ ಆಗಲು ಕನಸ್ಕೊಂಡವ್ರು ಇವರು. ನಮಗೆ ಎಲ್ಲೋ ಒಂದು ಕಡೆ ನೋಡ್ರಿ ಅಯ್ಯೋ ಪಾಪ ಅನಿಸುತ್ತೆ. ದಾರಿಲಿ ಬೀದಿಲಿ ನಾನು ಮುಖ್ಯಮಂತ್ರಿ ಆಗ್ತೀನಿ, ನನಗೆ ಶಕ್ತಿ ಸಾಮರ್ಥ್ಯ ಇದೆ, ನಾನು ಯಾಕೆ ಆಗಬಾರ್ದು? ಕೋಟೆಕೆಂದು ಓಡಾಡ್ರಿ. ನೀವು ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ತೀವಿ ಅಂತ ಎಲ್ಲಿ ಹೇಳಿಲ್ಲ. ಎಲ್ಲೋ ಒಂದು ಕಡೆ ಅವರ ರಾಜಕೀಯ ಬೆಳವಣಿಗೆಯನ್ನು ಕಂಡು ಸಹಿಸಲಾಗದೆ ಈ ರೀತಿ ಆರೋಪಗಳನ್ನು ಮಾಡ್ತೀರಿ. ರಾಜ್ಯಾಧ್ಯಕ್ಷ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ತಮ್ಮವರ ವಿರುದ್ಧವೇ ತಿರುಗಿ ಬೀಳುವುದು ಯತ್ನಾಳ್ ಅವರಿಗೆ ಹೊಸದಲ್ಲ. ಈ ಹಿಂದೆ ಅನಂತಕುಮಾರ್ ಅವರಿದ್ದ ಕಾಲದಲ್ಲೂ ಯಡಿಯೂರಪ್ಪ ವಿರುದ್ಧ ವಾಚಾಮಗೋಚರವಾಗಿ ನಿಂದನೆ ಮಾಡಿದ್ದ ಯತ್ನಾಳ್ ಪಕ್ಷದಿಂದ ಹೊರಹಾಕಿಸಿಕೊಂಡಿದ್ರು. ನಂತರ ಜೆಡಿಎಸ್ಗೆ ಹೋಗಿ ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದ ಬಸನಗೌಡ ಅವರಿಗೆ ಮರುಜನ್ಮ ನೀಡಿದ್ದು ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆ.
ಬಿಎಸ್ವೈ ಹೆಸರು ಹೇಳಿಕೊಂಡೇ ಸ್ವತಂತ್ರವಾಗಿ ಈ ಚುನಾವಣೆಗೆ ಸ್ಪರ್ಧಿಸಿದ್ದ ಯತ್ನಾಳ್ ಗೆಲುವು ದಾಖಲಿಸಿದ್ರು. ಬಿಎಸ್ವೈ ಕೂಡ ಹಳೆಯದನ್ನ ಮರೆತು ಯತ್ನಾಳ್ ಗೆಲುವಿಗೆ ಕೈ ಜೋಡಿಸಿದ್ರು. ಕಂಡಿದ್ದನ್ನ ಕಂಡ ಹಾಗೆ ಹೇಳುವವರಿಗೆ ರಾಜಕೀಯದಲ್ಲಿ ಬಾಳ್ಕೆ ಕಡಿಮೆ. ನಿಷ್ಠುರವಾದಿ, ಲೋಕವಿರೋಧಿ ಅನ್ನುತ್ತಾರಲ್ಲ, ಈ ಸಾಲಿಗೆ ಸೇರಿದವರು ಯತ್ನಾಳ್. ರಾಜ್ಯ ಬಿಜೆಪಿಯಲ್ಲಿ ಯಾರ್ಯಾರೋ ಸ್ಥಾನಮಾನ ಅನುಭವಿಸಿದ್ದಾರೆ. ಅಂಥವರಿಗೆಲ್ಲ ಹೋಲಿಸಿದ್ರೆ ಯತ್ನಾಳ್ ಬಹಳ ಸೀನಿಯರ್. ವಾಜಪೇಯಿ ಕಾಲದಲ್ಲಿ ಮಂತ್ರಿಯಾಗಿದ್ದ ಯತ್ನಾಳ್ ಅವರೇ ಹೇಳಿಕೊಳ್ಳುವಂತೆ ಕೇಂದ್ರದಲ್ಲಿ ರಾಜ್ಯ ಬಿಜೆಪಿಯಿಂದ ಸಚಿವರಾದ 3ನೇ ವ್ಯಕ್ತಿ ಇವರು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಅದೆಷ್ಟು ಬಾರಿ ಜಬರ್ದಸ್ತಿ ಮಾಡಿದ್ದಾರೋ ಲೆಕ್ಕವಿಲ್ಲ. ಆದ್ರೆ ವಿಜಯಪುರದಲ್ಲಿ ಯತ್ನಾಳ್ ಬಿಜೆಪಿಗಿಂತ ಕೆಲ ಕಾಂಗ್ರೆಸ್ ನಾಯಕರೊಂದಿಗೆ ಖಾಸ ದೋಸ್ತಿ ಎಂಬ ಮಾತೂ ಇದೆ. ಹಾಗಿರುವ ಇವರ ದೋಸ್ತರು ಈಗ ರಾಜ್ಯ ಸರ್ಕಾರದಲ್ಲಿ ಪ್ರಭಾವಿ ಸಚಿವರು. ಈ ಇಬ್ಬರ ಪರಸ್ಪರ ರಾಜಕಾರಣದ ಬಗ್ಗೆ ವಿಜಯಪುರದಲ್ಲಿ ರಸವತ್ತಾದ ಸ್ಟೋರಿಗಳಿವೆ. ಅಷ್ಟೇ ಅಲ್ಲ, ಹಿಂದುತ್ವವಾದಿ ಎಂದು ತೋರಿಸಿಕೊಂಡು ಮುಸ್ಲಿಂ ಉದ್ಯಮಿಯೊಂದಿಗೆ ಸೇರಿ ವ್ಯಾಪಾರ ವಹಿವಾಟು ಮಾಡ್ತಾರೆ ಎಂಬ ಆರೋಪಗಳೂ ಕೇಳಿ ಬಂದಿದ್ವು. ಇಂತಹ ಯತ್ನಾಳೀಗ ಮಾಡಿರೋ ಆರೋಪ ಮಾತ್ರ ಬಿಜೆಪಿ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನವನ್ನೇ ಉಂಟು ಮಾಡಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ನಮ್ಮ ಪಾರ್ಟಿಯಲ್ಲಿ ಅಂತಹ ಯಾವ ಸಿಸ್ಟಮ್ಮೂ ಇಲ್ಲ, ಕಾಂಗ್ರೆಸ್ನಲ್ಲಿರಬಹುದು, ಯತ್ನಾಳ್ ಅವರ 1000 ಕೋಟಿ ಆರೋಪದ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಅವರು ಡಿಕೆಶಿ ಅವರನ್ನುದ್ದೇಶಿಸಿ ಹೇಳಿದ್ದಾರೋ ಗೊತ್ತಿಲ್ಲ ಎಂದಿದ್ದಾರೆ. ನನಗೆ ಅದರ ಬಗ್ಗೆ ಇನ್ನೂ ಸರಿಯಾದಂಥ ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ನೋಡಿದ್ದೀನಿ, ಯಾರನ್ನ ಉದ್ದೇಶ, ಅವರು ಡಿ.ಕೆ. ಶಿವಕುಮಾರ್ನ ಉದ್ದೇಶ ಹೇಳಿದಾರ ಅಥವಾ ಇನ್ನೊಬ್ಬರನ್ನ ಉದ್ದೇಶ ಹೇಳಿದಾರ ಗೊತ್ತಿಲ್ಲ. ಅದನ್ನ ಮಾಹಿತಿ ತಗೊಂಡು ನಾನು ಮಾತಾಡ್ತೀನಿ. ಯತ್ನಾಳ್ ಆರೋಪಗಳು ಕೆಲವೊಮ್ಮೆ ಅವರ ಪಕ್ಷಕ್ಕೆ ಮುಜುಗರ ತಂದಿಡುತ್ತದೆ. ಈಗಲೂ 1000 ಕೋಟಿ ಡೀಲ್ನ ಆರೋಪ ಮಾಡಿ ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ. ಇನ್ನೊಂದೆಡೆ ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯರನ್ನ ಸಿಲುಕಿಸಿ ರಾಜ್ಯ ಸರ್ಕಾರವನ್ನ ಉರುಳಿಸಲು ಬಿಜೆಪಿ ಸಂಚು ರೂಪಿಸಿದೆ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಇಂಬು ನೀಡಿದಂತಾಗಿದೆ. ಯತ್ನಾಳ್ ಸದಾ ಸ್ಫೋಟಕ ಹೇಳಿಕೆಗಳನ್ನ ಕೊಡೋದ್ರಲ್ಲಿ ನಿಸ್ಸೀಮರು. ಆದ್ರೆ ಈ ಸಲದ ಅವರ ಹೇಳಿಕೆಯಂತೂ ನಿಜಕ್ಕೂ ರಾಜ್ಯ ರಾಜಕಾರಣದಲ್ಲಿ ಭಾರಿ ಕಂಪನವನ್ನೇ ಹುಟ್ಟು ಹಾಕಿದೆ. ಅವರು ಹೇಳಿದ ಮಹಾನಾಯಕ ಯಾರು? ಬಿಜೆಪಿಯವರ, ಕಾಂಗ್ರೆಸ್ನವರ ಎಂಬ ಚರ್ಚೆ ನಡೀತಾ ಇದೆ. ಇದೆಲ್ಲದರ ನಡುವೆ ಅವರಿಬ್ಬರು ಸೋಮವಾರ ರಹಸ್ಯವಾಗಿ ಸಭೆ ನಡೆಸಿದ್ದು ಕಾಂಗ್ರೆಸ್ ಪಡಸಾಲಿಯಲ್ಲಿ ಬಿರುಸಿನ ಚರ್ಚೆಗೆ ಕಾರಣವಾಗಿದೆ. ಯತ್ನಾಳ್ ಹೇಳಿಕೆ ಬಗ್ಗೆ ಐಟಿ ತನಿಖೆ, ಬಿಜೆಪಿ ಪ್ಲಾನ್ಗೆ ಪ್ಲಾನ್ ಆಫ್ ಆಕ್ಷನ್ ರೆಡಿ ಡಿಕೆಶಿ. ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ಈಗ ಬಿರುಗಾಳಿ ಎಬ್ಬಿಸಿದೆ. ಸರ್ಕಾರ ಉರುಳಿಸಲು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪ್ಲಾನ್ ಮಾಡಲಾಗ್ತಿದೆ ಎಂಬ ಹೇಳಿಕೆಗೆ ಡಿಕೆ ಶಿವಕುಮಾರ್ ಕೌಂಟರ್ ನೀಡಿದ್ದಾರೆ. ಬಿಜೆಪಿ ಪ್ಲಾನ್ಗೆ ನಮ್ಮದು ಪ್ರತಿತಂತ್ರ ಇದೆ, ಆದರೆ ಅದೇನೆಂದು ನಂತರ ತಿಳಿಸುವುದಾಗಿ ಹೇಳಿದ್ದಾರೆ. ಆದರೆ ಯತ್ನಾಳ್ ಹೇಳಿಕೆಗೆ ಐಟಿ ತನಿಖೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. 1200 crores ರೆಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಕೆಪಿಸಿಸಿ ಇದು ಪಕ್ಷಕ್ಕೆ ನಮ್ಮ ಸರ್ಕಾರ ಉಳಿಸಲಿಕ್ಕೆ ಮಾಡ್ತಾ ಇದ್ದಾರೆ. ನಮ್ಮ ಲೀಗಲ್ ಟೀಮ್ ಹತ್ರ ಚರ್ಚೆ ಮಾಡ್ತೀವಿ. ಇದರ ಬಗ್ಗೆ ನಾನೀಗಾಗಲೇ ನಮ್ಮ ಹೈಕಮಾಂಡ್ಗೂ ನನ್ನ ಗಮನಕ್ಕೆ ತಂದಿದ್ದೀನಿ. ರಿಪೋರ್ಟ್ ಎಲ್ಲ ನೀವೆಲ್ಲ ರಿಪೋರ್ಟ್ ಮಾಡಿದ್ದೀವಿ. ವಾಟ್ ಎವರ್ ಇಸ್ ದೇರ್, ದಿಸ್ ಇಸ್ ಎ ಮ್ಯಾಟರ್ ಟು ಬಿ ಇನ್ವೆಸ್ಟಿಗೇಟೆಡ್ ಬೈ ದಿ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅವರು ಇದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಬೇಕಾಗ್ತದೆ. ಕಾನೂನು ಏನಿದೆ ಆ ಕಾನೂನನ್ನು ನಾನು ಕೆಪಿಸಿಸಿಯಲ್ಲಿ ಒಂದು ಮೀಟಿಂಗ್ ಕರೆದಿದ್ದೀನಿ. ಮೀಟಿಂಗ್ ಆದಮೇಲೆ ಅದರ ಬಗ್ಗೆ ಏನು ಪ್ಲಾನ್ ಆಫ್ ಆಕ್ಷನ್ ಅಂತ ತಿಳಿಸ್ತೀನಿ. ಸದ್ಯದ ರಾಜಕೀಯ ಬೆಳವಣಿಗೆ ನಡುವೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜೊತೆಗಿನ ಭೇಟಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾದ ಸಂದರ್ಭದಲ್ಲಿ ರಾಜಕೀಯವಾಗಿ ಚರ್ಚೆ ಮಾಡಿಲ್ಲ. ದಿನಾ ರಾಜಕೀಯ ಮಾಡ್ತಾನೆ ಇರ್ತೇವೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದೇವೆ. ನಾವು ಅಭಿವೃದ್ಧಿ ಮಾಡಬೇಕಲ್ಲ, ಜನರಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಬೇಕಲ್ಲ. ನಾನು ಪರಮೇಶ್ವರ್ ಸಿದ್ದರಾಮಯ್ಯ ಒಟ್ಟಿಗೆ ಇರೋದಲ್ಲ, ನಾವು 136 ಶಾಸಕರು ಒಗ್ಗಟ್ಟಾಗಿದ್ದೇವೆ ಎಂದರು. ನಾವು ರಾಜ್ಯ ಜನತೆ ನಮಗೇನು ಒಂದು ವಿಶ್ವಾಸ ಇಟ್ಟು ಅಧಿಕಾರ ಕೊಟ್ಟಿದ್ದಾರೆ. ನಾವು ಅಧಿಕಾರ ಕೊಟ್ಟಿರೋ ಅಧಿಕಾರನ ನಾವು ಜನರಿಗೆ ಮುಟ್ಟಿಸ್ಬೇಕಲ್ಲಪ್ಪ, ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲ. ರಾಜಕೀಯ ದಿನ ಮಾಡ್ತಾನೆ ಇರ್ತೀವಿ, ದಿನ ರಾಜಕಾರಣ. ಅಭಿವೃದ್ಧಿ ಇದ್ರೆ ತಾನೇ ರಾಜಕಾರಣ. ಜನಕ್ಕೆ ಏನಾದ್ರು ಹೇಳ್ಕೊಳ್ಬೇಕಾದ್ರೆ ನಾವೇನು ಸಾಧನೆ ನಮಗೆ ಮಾತು. ಈಗ ನಾವು 5 ಗ್ಯಾರಂಟಿ ಹೇಳಿದ್ದು, 5 ಗ್ಯಾರಂಟಿ ಮಾಡಿದ್ದೀವಿ. ಈ ಎತ್ತಿನೊಳೆ ಹೇಳಿದ್ದು, ಅದನ್ನು ಈಗ ಮಾಡಬೇಕು. ನಾವು ಇನ್ನ ಮ್ಯಾನಿಫೆಸ್ಟೋಲ್ಲಿ ನಮ್ಮ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಮ್ಯಾನಿಫೆಸ್ಟೋ ಮಾಡಿದ್ದು, ನಾನೇ ಅಧ್ಯಕ್ಷರಾಗಿರ್ಬೋದು. ಅದೆಲ್ಲ ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ, ಒಂದೊಂದೇ ಮಾಡಬೇಕಲ್ಲ. ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದ್ರ ಯತ್ನಾಳ್.
ಹೀಗೊಂದು ಚರ್ಚೆ ರಾಜಕೀಯದ ಪಡಸಾಲೆಯಲ್ಲಿ ನಡೆಯುತ್ತಿದೆ. ಯತ್ನಾಳ್ 1000 ಕೋಟಿ ಡೀಲ್ ತಮ್ಮ ಎಂದಿನ ವೈರಿ ವಿಜಯೇಂದ್ರರನ್ನುದ್ದೇಶಿಸಿ ಹೇಳಿದ್ರು, ಮತ್ತೊಂದು ಕಡೆ ಅದು ಡಿಸಿಎಂ ಡಿಕೆಶಿ ಕುರಿತೂ ಆಗಿದ್ದಂತೆ ಕಾಣಿಸ್ತಿದೆ. ದೀಪಾವಳಿಯ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಭಾರೀ ಬದಲಾವಣೆ ನಿಶ್ಚಿತ ಎಂದು ಹಿಂದೆ ಬಿಜೆಪಿ ನಾಯಕರು ಹೇಳಿದ್ರು. ಅದೇ ವೇಳೆಗೆ ಮುಡಾ ಹಗರಣದ ತನಿಖಾ ವರದಿಯೂ ಕೋರ್ಟ್ ತಲುಪಲಿದೆ. ಆ ವರದಿ ಸಿದ್ದರಾಮಯ್ಯ ವಿರುದ್ಧ ಇದ್ರೆ ಸಿಎಂ ಗಾದಿಗೆ ಕಂಟಕ ಖಂಡಿತ. ಅದೇ ವೇಳೆಗೆ ಕಾಂಗ್ರೆಸ್ನೊಳಗೂ ಸಿಎಂ ಬದಲಾವಣೆಯ ಕೂಗು ತಾರಕಕ್ಕೇರಲಿದೆ. ಇದೇ ಸಂದರ್ಭವನ್ನ ಡಿಸಿಎಂ ಡಿಕೆಶಿ ಬಳಸಿಕೊಳ್ಳಲೂಬಹುದು. ಇವೆಲ್ಲ ಕಾರಣಕ್ಕೆ ಯತ್ನಾಳ್ 1000 ಕೋಟಿ ಡೀಲ್ನ ಸ್ಫೋಟಕ ವಿಚಾರವನ್ನ ಹೇಳಿರಬಹುದು ಎಂಬ ಚರ್ಚೆಗಳೂ ನಡೆಯುತ್ತಿವೆ. ವಿಜಯೇಂದ್ರ ಸೈಲೆಂಟ್ಗೆ ಕಾರಣ ಏನು? ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಮತ್ತು ಜೆಡಿಎಸ್ ಮುಗಿಬೀಳುತ್ತಿದೆ. ಆದರೆ ಆರಂಭದಲ್ಲಿ ಈ ಬಗ್ಗೆ ಅಬ್ಬರಿಸಿದ್ದ ಬಿವೈ ವಿಜಯೇಂದ್ರ ಮಾತ್ರ ಸ್ವಲ್ಪ ಸೈಲೆಂಟ್ ಆಗಿರುವುದು ರಾಜಕೀಯ ಲೆಕ್ಕಾಚಾರದ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ. ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಅವರ ರಾಜೀನಾಮೆಗೆ ಆಗ್ರಹಿಸಿ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆದಿತ್ತು. ಇದರಲ್ಲಿ ಸಂಸದರು, ಶಾಸಕರು ಹಾಗೂ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಜರಿರಲಿಲ್ಲ. ವಿಜಯೇಂದ್ರ ಗೈರಿಗೆ ಅನಾರೋಗ್ಯ ಕಾರಣ ಎಂದು ಹೇಳುತ್ತಿದ್ದರೂ ಅವರು ಇತರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬದಲಾಗಿ ಸಿದ್ದರಾಮಯ್ಯ ವಿರುದ್ಧ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ವಿಜಯೇಂದ್ರ ಮುಂದಾಗುತ್ತಿರುವ ಯಾವುದೇ ಸೂಚನೆಗಳು ಸಿಕ್ಕಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಪ್ರತಿಭಟನೆಗೆ ಬಿವೈ ವಿಜಯೇಂದ್ರ ಗೈರಾಗಿದ್ದೂ ಕೂಡ ಪಕ್ಷದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ಬಿಜೆಪಿಯಲ್ಲೇ ವಿಜಯೇಂದ್ರ ವಿರೋಧಿ ಬಣಕ್ಕೂ ಇದು ಆಹಾರವಾಗಿದೆ. ಒಂದು ಕಡೆ ಪಕ್ಷದಲ್ಲಿ ಆಂತರಿಕವಾಗಿ ಸಭೆಗಳು, ಭಿನ್ನ ಚಟುವಟಿಕೆಗಳು ನಡೆಯುತ್ತಿವೆ. ವಿಜಯೇಂದ್ರ ಪರ ಒಗ್ಗಟ್ಟು ಪ್ರದರ್ಶನವಾಗ್ತಿಲ್ಲ. ಈ ಕಾರಣದ ಜೊತೆಗೆ ಸರ್ಕಾರದ ಕಡೆಯಿಂದ ಬರಬಹುದಾದ ಮತ್ತೊಂದು ಎದುರೇಟಿನ ಭಯವೂ ಇದೆಯಾ? ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಆರೋಪಕ್ಕೆ ಸರ್ಕಾರ ಎದುರೇಟು ಕೊಡಲು ಕೌಂಟರ್ ಅಸ್ತ್ರಗಳನ್ನು ತನ್ನ ಬಳಿ ಇಟ್ಕೊಂಡಿದೆ. ಈ ಪೈಕಿ ಬಿಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣವೂ ಒಂದಾಗಿದೆ. ಸದ್ಯ ಬಿಎಸ್ ಯಡಿಯೂರಪ್ಪ ಅವರ ಬಂಧನಕ್ಕೆ ನ್ಯಾಯಾಂಗ ತಡೆ ಕೊಟ್ಟರೂ ಪ್ರಕರಣದ ತನಿಖೆ ನಡೆಯುತ್ತಿದೆ. ಇದನ್ನ ಮುಂದಿಟ್ಟುಕೊಂಡು ಹಣಿಯಲು ಪ್ರಯತ್ನ ನಡೆಸಬಹುದು ಎಂಬ ಚರ್ಚೆಗಳೂ ಇವೆ. ವಿಜಯೇಂದ್ರ ಮೌನಕ್ಕೆ ಇದೂ ಒಂದು ಕಾರಣವೇ ಎಂಬ ಪ್ರಶ್ನೆಯೂ ಉದ್ಭವಿಸುತ್ತಿದೆ.